ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ಈ ವಿಡಿಯೋದಲ್ಲಿ ನನ್ನ ಒಂದು ವೆಡ್ಡಿಂಗಲ್ಲಿ ಗ್ರೀನ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೆ. ಸೊ ಹಾಗಾಗಿ ಆ ವೆಡ್ಡಿಂಗ್ ಸ್ಯಾರಿನ ಕೇಳ್ತಾ ಇದ್ರಿ. ಆ್ಯಂಡ್ ಅದು ನನ್ನ ಸೀಮಂತದ ಸ್ಯಾರಿ ಕೂಡ. ನನ್ನ ಸೀಮಂತದ ಸ್ಯಾರಿನ ವೆಡ್ಡಿಂಗಲ್ಲಿ ನಾನು ವೇರ್ ಮಾಡಿದ್ದೆ. ಸೊ ಹಾಗಾಗಿ ಅದು ಎಲ್ಲಿ ತೊಗೊಂಡಿದ್ದು ಮತ್ತು ಲೈಕ್ ಬ್ಲೌಸ್ನ ಎಲ್ಲಿ ಸ್ಟಿಚ್ ಮಾಡಿಸಿದ್ದು, ಎಷ್ಟಾಯಿತು ಏನು ಅಂತ ಕೇಳ್ತಿದ್ರಿ ಅಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಸೊ ಫಸ್ಟಿಗೆ ನಾನು ಸ್ಯಾರಿನ ತೋರಿಸ್ಬಿಡ್ತೀನಿ. ಸ್ಯಾರಿ ಬಂದು ಬಾಟಲ್ ಗ್ರೀನ್. ಇದು ನನ್ನ ಸೀಮಂತದ ಸ್ಯಾರಿ. ಸೊ ಇದು ಇಷ್ಟು ಬಾರ್ಡರ್ ಇದೆ. ಸೊ ಇದು ನನ್ನ ಸೀಮಂತದ ಸ್ಯಾರಿ ಇದೆ ತಗೊಂಡಿದ್ದು. ಸೊ ನಮ್ಮ ಕಡೆ ಎಲ್ಲ ಏನಂತ ಹೇಳಿದರೆ ಸೀಮಂತಕ್ಕೆ ಗ್ರೀನ್ ಅಂದರೆ ಅಚ್ಚ ಹಸಿರು ಅಂತ ಹೇಳ್ತಾರೆ. ಅಂದರೆ ಬಾಟಲ್ ಗ್ರೀನ್ನ ಉಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ವೆಡ್ಡಿಂಗಲ್ಲಿ ಯಾವುದೇ ಥರ ಗ್ರೀನ್ ಕಲರ್ ಸ್ಯಾರಿನ ಅಷ್ಟು ವೇರ್ ಮಾಡಿರಲ್ಲ. ಅಂದರೆ ಲೈಕ್ ಬಾಟಲ್ ಗ್ರೀನ್ ಕಲರ್ ಸ್ಯಾರಿನ ವೇರ್ ಮಾಡಿರಲ್ಲ ನಾವು. ನಾನು ಹಾಗಾಗಿ ಸೀಮಂತಕ್ಕೆ ಅಂತ ನಾನು ಯಾವುದೇ ಥರ ಗ್ರೀನ್ ಕಲರ್ ಸ್ಯಾರಿನ ತೊಗೊಳ್ದೆ ಹೋಲ್ಡಲ್ಲಿ ಇಟ್ಟಿದ್ದೆ. ಆ್ಯಂಡ್ ಮೈಸೂರು ಸಿಲ್ಕ್ ತೊಗೊಳ್ಳೋಣ ಅಂತ ಇದೆ, ಬಟ್ ಮೈಸೂರು ಸಿಲ್ಕ್ ಹೆವಿ ಸಿಂಪಲ್ಲಾಗಿ ಕಾಣುತ್ತೆ ಅಂತ ಹೇಳಿ ನಾನು ಮೈಸೂರು ಸಿಲ್ಕ್ ತೊಗೊಳ್ಳಿಲ್ಲ. ಆ್ಯಂಡ್ ಇದನ್ನು ತೊಗೊಂಡೆ. ಇದು ಬ್ಯಾಂಗ್ಳೂರಲ್ಲಿ. ಆ್ಯಂಡ್ ಇದನ್ನು ಯಾವ ಶಾಪಲ್ಲಿ ತೊಗೊಂಡಿದ್ದು ಅಂತ ಜಯನಗರಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಜಯನಗರ್, ಐ ಥಿಂಕ್ ಶಾಪ್ ನೇಮ್ ಮರ್ತೋಗಿದೆ ಯಾವುದು ಅಂತ. ಯಾವ ಏರಿಯಾ, ಯಾವ ಸ್ಟೇಜು, ಏನು ಎಲ್ಲದು ನಾನು ಕೇಳಿ ನೆನಪಿದ್ರೆ, ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ದು. ಸೊ ಕೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ, ನಾನು ಕಮೆಂಟಲ್ಲಿ ಹೇಳ್ತೀನಿ. ಇದು ಜಯನಗರಲ್ಲಿ ತೊಗೊಂಡಂಥ ಸ್ಯಾರಿ. ನಾನು ಲಾಸ್ಟ್ ಯಾವಾಗ ನಾನು ಸೀಮಂತ ಸೆಪ್ಟೆಂಬರಲ್ಲಿ ಆಗಿದ್ದು. ಸೊ ಸೆಪ್ಟೆಂಬರಲ್ಲೇ ಈ ಸೀರೆನ ನಾನು ತೊಗೊಂಡಿದ್ದು. ಸೊ ಈ ಸ್ಯಾರಿ ಬಂದು ಲೈಕ್ ಇಲ್ಲಿ ಇದು ಲೈನ್ಸ್ ಎಲ್ಲ ಕಾಣ್ತಿರೋದು, ಬಟ್ ಥರ ಬಂದಿದೆ. ಇದು ಸ್ಟ್ರೇಟ್ ಲೈನ್ಸ್ ಅಲ್ಲ, ಇಟ್ಸ್ ನಾಟ್ ಎ ಸ್ಟ್ರೇಟ್ ಲೈನ್ಸ್, ಬಟ್ ಲೈನ್ಸ್ ಬಂದಿದೆ. ಸೊ ಬಟ್ಟಾಗಿ ಒಂದು ಸಿಲ್ವರಲ್ಲಿ ಇದೆ, ಒಂದು ಗೋಲ್ಡ್ ಕಲರಲ್ಲಿ ಇದೆ. ಇದು ಫುಲ್ ಸ್ಯಾರಿ ಇದು ಬಾರ್ಡರ್ ಇಷ್ಟು, ಇದು ಕೆಳಗೆ ಮೇಲೆ ಇಷ್ಟೇ ಬಾರ್ಡರ್ ಇರೋದು. ಸೊ ಜಾಸ್ತಿ ಲೆಂತ್ ಇದೆ, ಇಷ್ಟೇ. ಸೊ ಇದು ಬಾರ್ಡರ್ ಇಷ್ಟಿದೆ. ಸೊ ಆ್ಯಂಡ್ ಇದು ಫುಲ್ ಸ್ಯಾರಿ ಬಂದು ಇದೇ ಥರ ಇರೋದು, ಲೈಕ್ ಬಟ್ ಏನಿದೆ. ಸೊ ಇದೇ ಥರ ಫುಲ್ ಸ್ಯಾರಿ ಬಂದು. ಆ್ಯಂಡ್ ಪಲ್ಲು ಬಂದು ಯಾವ ಥರ ಇದೆ ಅಂದರೆ, ಪಲ್ಲು ಬಂದು ನನಗೆ ಪಲ್ಲುನ ಆ್ಯಕ್ಚುಲಿ ಮರೂನ್ ಕಲರಲ್ಲಿ ಹುಡುಕ್ತಿದ್ದೆ, ಬಟ್ ಅಥವಾ ಬಾರ್ಡರ್ ಲೈಕ್ ಪಲ್ಲು ಏನಾದರೂ ಒಂದು ಮರೂನಲ್ಲಿ ಬರಲಿ ಅಂತ ಹುಡುಕ್ತಿದ್ದೆ. ಬಟ್ ಆ ಕಾಂಬಿನೇಷನಲ್ಲಿ ಅಷ್ಟು ಸ್ಯಾರೀಸ್ ಇರಲಿಲ್ಲ. ಮತ್ತು ಇನ್ನೆಲ್ಲ ಹಳೆಯದೆ ಅದೇ ಥರ ಪ್ಯಾಟರ್ನಲ್ಲಿ ಬಾಟಲ್ ಗ್ರೀನ್ ಇದ್ದಿದ್ದು. ಆ್ಯಂಡ್ ಈ ಸ್ಯಾರಿ ಬಂದು ಆರೆಂಜ್ ಕಲರ್ ಇತ್ತು, ಬಟ್ ಇಟ್ಸ್ ಓಕೆ ಅಂತ ಹೇಳಿ ನಾನು ಆರೆಂಜ್ ಕಲರಲ್ಲಿ ನಾನು ಪಲ್ಲುನ ತೊಗೊಂಡೆ. ಆರೆಂಜ್ ಬಂದಿತ್ತು, ಬಟ್ ನಾನೇನೆ ಬೇಕಂತ ಆರೆಂಜ್ ತೊಗೊಳ್ಳಿಲ್ಲ ಆ್ಯಕ್ಚುಲಿ. ಬಟ್ ಆರೆಂಜ್ ಬಂದಿದೆ ಅಲ್ಲ, ಏನು ಮಾಡೋಕ್ಕಾಗಲ್ಲ. ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿ ಪಲ್ಲು ಈ ಕಲರ್ ಬಂದಿದೆ. ಇದು ಪಲ್ಲು ಇದು ಈ ಕಲರ್ ಬಂದಿದೆ ಪಲ್ಲು. ಆ್ಯಂಡ್ ನಾನು ಲಾಸ್ಟಿಗೆ ಆ್ಯಸ್ ಯೂಶ್ವಲ್ ನಾನು ಜಾಸ್ತಿ ಹೆವಿ ಗ್ರ್ಯಾಂಡಾಗಿ ಕುಚ್ಚು ಹಾಕ್ಸೋಕೆ ಹೋಗಲಿಲ್ಲ, ಇದೇನು ಕಾಣುತ್ತಾ ಅಂತ ಹೇಳಿ. ಸೊ ಬೇಬಿ ಕುಚ್ಚು ಅಂತ ಹೇಳ್ತಾರಲ್ಲ, ಸಾರಿ, ಈ ಥರ ನಾನು ಕುಚ್ಚನ್ನ ಹಾಕ್ಸಿದ್ದೀನಿ. ಇದು ಫುಲ್ ಪಲ್ಲುಗೆ. ಇದು ಸ್ಯಾರಿ ಬಂದು ಅರೌಂಡ್ ಅಲ್ಲ, ಇಟ್ಸ್ 20K ರೌಂಡ್ ಫಿಗರ್. ಇಟ್ಸ್ 20K ರೌಂಡ್ ಫಿಗರ್ ರೌಂಡ್ ಏನಿಲ್ಲ, 20Kನೇ ಆಯಿತು ಅನಿಸುತ್ತೆ ಇದಕ್ಕೆ. ಆ್ಯಂಡ್ ಇನ್ನೊಂದು 5-10,000 ಹಾಕಿದರೆ ಮೈಸೂರು ಸಿಲ್ಕೆ ಬರ್ತಿತ್ತು ಅಂತ ತುಂಬ ಜನ ಹೇಳ್ತಿದ್ರು. ಬಟ್ ಆದರೂ ಮೈಸೂರು ಸಿಲ್ಕ್ ತೊಗೊಬೋದು ಇನ್ನೊಂದು ದಿನ ಅಂದ್ಕೊಂಡು ಸುಮ್ಮನೆ ಇದನ್ನು ತೊಗೊಂಡೆ ನಾನು. ಸೊ ನನಗೆ ಇದೇ ಇಷ್ಟ ಆಗಿದ್ದು ಅಲ್ಲಿದ್ದಿದ್ರಲ್ಲಿ. ಹಾಗೆ ಬ್ಲೌಸ್ ಬಗ್ಗೆ ಕೇಳ್ತಾ ಇದ್ರಿ ತುಂಬ ಜನ. ಬಟ್ ಬ್ಲೌಸು ನಾನು ಹೊಲಿಸಿದ್ದು ಹಾಸನಲ್ಲಿ. ನನ್ನ ವೆಡ್ಡಿಂಗ್ದು ಬ್ಲೌಸಸ್ ಎಲ್ಲ ಎಲ್ಲಿ ಹೊಲಿಸಿದೆ, ಹಾಸನಲ್ಲಿ ಒಬ್ಬರು ಆಂಟಿ ಇದ್ದಾರೆ. ಸೊ ಆ ಆಂಟಿ ಹತ್ರ ನಾನು ಯಾವಾಗಲೂ ಮೋಸ್ಟ್ ಆಫ್ ದ ಬ್ಲೌಸಸ್ ನಾನು ಅಲ್ಲೇ ಸ್ಟಿಚ್ ಮಾಡಿಸಿರೋದು. ಆ್ಯಂಡ್ ನಾನೇ ಯಾವುದು ಬೇಕು ಏನು ಅಂತ ಎಲ್ಲ ಹೇಳಿ ಡಿಸೈನ್ಸ್ ವರ್ಕ್ ನನಗೆ ಯಾವ ಥರ ಡೀಪ್ ಬೇಕೋ ಏನು ಎಲ್ಲ ಹೇಳಿ ನಾನು ಆಂಟಿ ಹತ್ರನೇ ಸ್ಟಿಚ್ ಮಾಡಿಸೋದು. ಸೊ ಅವ್ರ ಹತ್ರನೂ ಕೇಳಿದರೆ ಇದೆ, ಬಟ್ ನಮಗೆ ಯಾವುದು ಬೇಕು ಅಂತ ಕೇಳಿದರೆ ಅವ್ರು ಹೇಳ್ತಾರೆ. ಬಟ್ ನನಗೆ ಯಾವ್ದು ಬೇಕು ನಾನು ಎಲ್ಲ ಆನ್ಲೈನಲ್ಲಿ ನೋಡಿ ಆಲ್ರೆಡಿ ಮಾಡ್ಕೊಂಡಿರ್ತೀನಿ, ಬುಕ್ ಮಾಡಿ ಯಾವ್ದು ಬೇಕು ಅಂತ ಆಲ್ರೆಡಿ ಫೈನಲೈಸ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ನಾನು ಜಾಸ್ತಿ ಅವ್ರನ್ನ ಕೇಳಕ್ಕೆ ಹೋಗಲ್ಲ.
ಆ್ಯಂಡ್ ಇದು ಫುಲ್ ಇದು ಆರೆಂಜ್ ಪಲ್ಲು ಕಲರ್ ಬಂದಿದೆ ಅಲ್ಲ, ಸೊ ಪಲ್ಲು ಕಲರೇ ಬ್ಲೌಸ್ ಕೂಡ ಬಂದಿದೆ. ಬಿಕಾಸ್ ಬಟ್ ಸ್ಯಾರಿ ಎಲ್ಲ ಬಂದು ಬಾಟಲ್ ಗ್ರೀನ್ ಕಲರ್ ಇದೆ ಅಲ್ಲ, ಸೊ ಹಾಗಾಗಿ ಇದು ಒಂದು ಆರೆಂಜ್ ಕಲರಲ್ಲಿದೆ. ಆ್ಯಂಡ್ ಇದಕ್ಕೆ ನಾನು ವರ್ಕ್ ಮಾಡಿಸಿದ್ದೀನಿ. ಆ್ಯಂಡ್ ಇಟ್ಸ್ ಹ್ಯಾಂಡ್ ವರ್ಕ್, ಇಟ್ಸ್ ನಾಟ್ ಎ ಮಿಷನ್ ವರ್ಕ್ ಅಂತ ಹೇಳ್ತಾರಲ್ಲ, ಸೊ ಮಿಷನ್ ವರ್ಕ್ ಅಲ್ಲ, ಇದು ಹ್ಯಾಂಡ್ ವರ್ಕ್ ಮಾಡಬೇಕಲ್ಲ. ಸೊ ಇಲ್ಲಿ ಬಟ್ಟೆಲ್ಲ ಬಂದಿದೆ ಅಲ್ಲ, ಸೊ ನೀವು ನಾನೊಂದು ಪಿಕ್ ಹಾಕ್ತೀನಿ ನೋಡ್ಬೋದು. ಸೊ ಬ್ಯಾಕಲ್ಲಿ ಇದು ಈ ಥರ ಬಂದಿದೆ. ಲೈಕ್ ನಾನು ಇದು ಇಲ್ಲಿಗೆ ವರ್ಕ್ ಮಾಡಿಸಿ ಸೊ ಇಲ್ಲಿಗೆ ಒಂದು ಥ್ರೆಡ್ ಕೊಡ್ತೀನಿ. ಈ ಥ್ರೆಡ್ ಇದೆ ಅಲ್ಲ, ಈ ಥ್ರೆಡ್ನ ನಾನೇನು ಹೇಳಿದ್ದೆ ಅಂತ ಹೇಳಿದರೆ, ಇದು ಬರುತ್ತಲ್ಲ ಒಂದು ಬ್ಲೌಸ್ದು ಪೀಸ್ ಬರುತ್ತಲ್ಲ ಅದ್ರಲ್ಲಿ ಹಾಕಿ ಅಂತ ಹೇಳಿದೆ. ಬಟ್ ಇವರು ಬೇರೆ ಒಂದು ಥ್ರೆಡ್ ತೆಗೆದು ಹಾಕಿದ್ದಾರೆ. ಇದೊಂದು ಚೇಂಜ್ ಮಾಡಿಸ್ಬೇಕು, ಸ್ವಲ್ಪ ಆಲ್ಟ್ರೇಷನ್ ಇದೆ, ಬ್ಲೌಸು ಚೇಂಜ್ ಮಾಡಿಸ್ಬೇಕು. ಆ್ಯಂಡ್ ಫಿಟ್ಟಿಂಗಲ್ಲಿ ಸ್ವಲ್ಪ ಇದೆಲ್ಲ ಇದೆ, ಸೊ ಹಾಗಾಗಿ ಚೇಂಜ್ ಮಾಡಿಸ್ಬೇಕು ಸ್ವಲ್ಪ. ಆ್ಯಂಡ್ ಫ್ರಂಟ್ ಬಂದು ಲೈಕ್ ಇದೇ ಥರ ಟ್ರಯಾಂಗಲ್ ಕಟ್ಟಲ್ಲಿ ಫ್ರಂಟಲ್ಲಿ ಮಾಡಿಸಿದ್ದು. ಸೊ ಕಾಣ್ತಿರ್ಬೋದು, ನಾನೊಂದು ಕಪ್ನ ಇಡ್ಸಿದ್ದೆ ಬಿಕಾಸ್ ಇದು ನಾನು ಇದು ಮಾಡಿಸ್ಬೇಕಲ್ಲ. ಸೊ ಇದು ಫ್ರಂಟ್. ಇದು ನಾನು ಇನ್ನು ಸ್ಲೀವ್ಸಿಗೆಲ್ಲ ಯಾವುದೇ ಥರದ ವರ್ಕ್ ಮಾಡಿಸಿಲ್ಲ. ಸ್ಲೀವ್ಸ್ ಇದು ಫುಲ್ ಬಾರ್ಡರ್ ಇದೆ ಅಂತ ಹೇಳಿ ನಾನು ಸ್ಲೀವ್ಸಿಗೆ ಯಾವುದೇ ಥರ ಇದು ಮಾಡಿಸಿಲ್ಲ. ಆ್ಯಂಡ್ ಇಲ್ಲಿಗೆ ಬಂದು ನಾನು ಒಂದು ಇದೆಲ್ಲಿದ್ದೆ ಪೈಪ್ಲೈನ್ ಥರ ಹಾಕ್ಸ್ತಾರಲ್ಲ ಇಲ್ಲಿಗೆ, ಸೊ ಪೈಪ್ಲೈನ್ ಅಂದೆ ನಾನು, ಐ ಆಮ್ ಸೊ ಸಾರಿ. ಪೈಪಿಂಗ್ ಮಾಡ್ತಾರಲ್ಲ, ಸೊ ಆ ಪೈಪಿಂಗ್ನ ಇಲ್ಲಿ ನಾನು ಹೇಳಿದ್ದೆ ಇಲ್ಲಿ. ಆ್ಯಂಡ್ ಮೊರೋವರ್ ಇಲ್ಲಿಗೆ ಹೇಳಿದ್ದೆ ಅನಿಸುತ್ತೆ, ಬಟ್ ಆ ಆಂಟಿ ಮರ್ತ್ಕೊಂಡಿದ್ದಾರೆ. ಸೊ ಹಾಗಾಗಿ ಆಲ್ಟ್ರೇಷನ್ಗೆ ತೊಗೊಂಡು ಬನ್ನಿ ಅಂತ ಹೇಳಿದರು. ಆಲ್ಟ್ರೇಷನ್ಗೆ ನಾನು ಕೊಟ್ಟಿಲ್ಲ, ಇನ್ನು ನಂಗೆ ಟೈಮ್ ಆಗಿಲ್ಲ ಹೋಗೋಕ್ಕೆ. ಸೊ ಇದು ಬ್ಯಾಕಲ್ಲಿ ಬಂದು ಈ ಥರ ಇದೆ. ಸೊ ಇಲ್ಲಿ ಬಟ್ಟಿದು ಇಲ್ಲಿ ಈ ಥರ ಬಟ್ಟು ಇಡ್ಸಿದ್ದೀನಿ. ಹಾಗೆ ಇದು ವರ್ಕ್ ಏನಿದೆ, ಸೊ ವರ್ಕ್ ಆ್ಯಕ್ಚುಲಿ ಏನಂದರೆ ನಾನು ಯಾರ್ದೋ ನಾನು ಇದನ್ನು ನೋಡಿ ಆ್ಯಕ್ಚುಲಿ ನನಗೆ ಅದೇ ಥರ ಬೇಕಂತ ಹೇಳಿ ಸ್ಟಿಚ್ ಮಾಡಿಸಿದ್ದು. ಮೇಕ್ ಓವರ್ ವಿತ್ ಲಕ್ಷ್ಮಿ ಶೆಟ್ಟಿ ಅವರು ಇದ್ದಾರಲ್ಲ, ಅವರೊಂದು ಥಿಂಕ್ ಪರ್ಪಲ್ ಕಲರ್ ಸ್ಯಾರಿ ಒಂದು ವೇರ್ ಮಾಡಿದ್ರು ಅವರು, ಚೆನ್ನಾಗಿತ್ತು. ಸೊ ಅವ್ರು ಇದೇ ಥರ ಸ್ಟಿಚ್ ಮಾಡಿಸಿದ್ರು. ಸೊ ಅವ್ರ ಹತ್ರ ನೋಡಿ ನಾನು ಇದೇ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸೋಣ ಅಂತ ಹೇಳಿದ್ದು ಆಂಟಿಗೆ. ಆ್ಯಂಡ್ ರೆಫರೆನ್ಸ್ಗೆ ಕೂಡ ನಾನು ಅವ್ರ ಫೋಟೋನ ಕಳಿಸ್ಕೊಟ್ಟಿದ್ದೆ. ಬಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಇದು ಸ್ವಲ್ಪ ಹ್ಯಾಂಡ್ ವರ್ಕ್ ಬಂದಿದೆ ಅಲ್ಲ, ಇದನ್ನು ಸ್ವಲ್ಪ ಅಗಲ ಮಾಡಿದ್ದಾರೆ. ಇದರಲ್ಲಿ ನನಗೆ ಒಂದು 3/4% ಅಷ್ಟು ವರ್ಕ್ ಬೇಕಿತ್ತಷ್ಟೇ. ಇದು ಫುಲ್ ಒಂದು ಇಷ್ಟು ಅಗಲ ಮಾಡಿಬಿಟ್ಟಿದ್ದಾರೆ. ಬಟ್ ಓಕೆ, ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದೇ ಸ್ವಲ್ಪ ಮಿಸ್ ಮಾಡಿದ್ದಾರೆ. ಹಾಗೆ ನನಗೆ ಆಂಟಿಗೆ ಆಲ್ಟ್ರೇಷನ್ಗೆ ಕೊಡಬೇಕು ಈ ಬ್ಲೌಸ್ನ. ರೀಸೆಂಟಾಗಿ ನಾನೊಂದು ಐ ಥಿಂಕ್ 3-4 ಮಂತ್ಸ್ 2-3 ಮಂತ್ಸ್ ಬ್ಯಾಕ್ ನಾನು ಮದುವೆಗೆ ವೇರ್ ಮಾಡಿದೆ. ಸೊ ಆಗ ಕೇಳ್ತಿದ್ರು ತುಂಬ ಜನ, ಹಾಗಾಗಿ ನಾನು ಇದನ್ನು ಹಾಕೋಣ, ಹೇಳಿಬಿಡೋಣ ಏನು ಎಲ್ಲಿ ತೊಗೊಂಡಿದ್ದು ಅಂತ ಹೇಳಿ, ಅಂದರೆ ಬ್ಲೌಸ್ ಎಲ್ಲ ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ಬ್ಲೌಸಿಗೆ ಐ ಥಿಂಕ್ ಅರೌಂಡ್ 3-4K ಏನೋ ಆಯಿತು ಅನಿಸುತ್ತೆ, ನನಗೆ ಮರ್ತೋಗಿದೆ. 3-4K ಏನೋ ಆಗಿದೆ ಬ್ಲೌಸಿಗೆ ಅರೌಂಡ್. ಬಿಕಾಸ್ ಇದು ಹ್ಯಾಂಡ್ ವರ್ಕ್ ಇರೋದ್ರಿಂದ ಇಲ್ಲೆಲ್ಲ ವರ್ಕ್ ಇದೆ. ಸೊ ಅದರಿಂದ ಅಷ್ಟಾಯಿತು. ಬಟ್ ಕಂಪೇರ್ಡ್ ಟು ಬ್ಯಾಂಗ್ಳೂರ್, ಹಾಸನೇ ನನಗೆ ಬೆಟರ್ ಅನಿಸುತ್ತೆ. ಬಿಕಾಸ್ ಆ ಆಂಟಿ ನನಗೆ ಸ್ವಲ್ಪ ಸ್ಟಿಚ್ ಮಾಡಿಲ್ಲ ಅಭ್ಯಾಸ ಆಗಿದ್ದಾರಲ್ಲ, ಸೊ ಹಾಗಾಗಿ ನಾನು ಅವ್ರ ಹತ್ರನೇ ಬಂದು ಸ್ಟಿಚ್ ಮಾಡಿಸೋದು. ನಾನು ಬ್ಯಾಂಗ್ಳೂರಲ್ಲಿ ಇದುವರೆಗೂ ಒಂದು ಬ್ಲೌಸು ಸ್ಟಿಚ್ ಮಾಡಿಸಿಲ್ಲ ಇದುವರೆಗೂ. ಸೊ ಎಲ್ಲ ನಾನು ಹಾಸನಲ್ಲೇ ಸ್ಟಿಚ್ ಮಾಡಿಸೋದು. ಆ್ಯಂಡ್ ನಾನು ಇನ್ನೊಂದು ಹೇಳಿದ್ದೆ, ಲೈಕ್ ಲಾಸ್ಟ್ ನಾನು ಯಾವುದೋ ಒಂದು ನಮ್ಮ ಅಪಾರ್ಟ್ಮೆಂಟಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ಇದು ಮಾಡಿದ್ರು ಅಂತ, ನಾನು ಅಲ್ಲೊಂದು ಬ್ಲ್ಯಾಕ್ ಕಲರ್ ಕಾಟನ್ ಸ್ಯಾರಿನ ತೊಗೊಂಡಿದ್ದೆ. ಆ್ಯಂಡ್ ವಿತ್ ಬ್ಲೌಸಸ್ ಕೂಡ ತೊಗೊಂಡಿದ್ದೆ ಒಂದು. ಆ್ಯಂಡ್ ಅದನ್ನು ನಾನು ತೋರಿಸ್ತೀನಿ ಯಾವ್ದು ಸ್ಯಾರಿ ತೊಗೊಂಡೆ. ಆ್ಯಂಡ್ ಸ್ವಲ್ಪ ಅದು ಬ್ಲೌಸಲ್ಲಿ ಆಲ್ಟ್ರೇಷನ್ ಇದೆ ಆ್ಯಂಡ್ ಕಟ್ ಮಾಡಿಸ್ಬೇಕು ಸ್ವಲ್ಪ. ಆ ಸ್ಯಾರಿ ನಾವು ವೇರ್ ಮಾಡಿದಾಗ ನಾನು ನಿಮ್ಗೆ ಖಂಡಿತ ಅದು ನಾನು ಎಲ್ಲಿ ತೊಗೊಂಡಿದ್ದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ್ಯಂಡ್ ಎಷ್ಟಾಯಿತು ಏನು ಅದೆಲ್ಲ ಹೇಳ್ತೀನಿ ನಾನು ಆ ವಿಡಿಯೋದಲ್ಲೂ. ಆ್ಯಂಡ್ ನನ್ನ ಸ್ಯಾರಿ ಮುಹೂರ್ತಮ್ ಸ್ಯಾರಿ, ಹಾಗೆ ನನ್ನ ತಂಗಿದು ಮುಹೂರ್ತಮಿಗೆ ನಾನು ಹುಟ್ಟಿದಂಥ ಆಫ್ ಆ್ಯಂಡ್ ಆಫ್ ಸ್ಯಾರಿ ಎಲ್ಲ ಕೇಳ್ತಿದ್ರಿ. ಸೊ ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೂ ಬೇಕು ಅಂತ ಹೇಳಿದರೆ ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಯಾವ ಸ್ಯಾರೀಸ್ ಅಥವಾ ಸ್ಯಾರೀಸ್ ಕಲೆಕ್ಷನ್. ನನ್ನ ಹತ್ರ ಸ್ಯಾರೀಸ್ ಕಲೆಕ್ಷನ್ ಸ್ವಲ್ಪ ಕಡಿಮೆ, ಬಿಕಾಸ್ ನಾನು ಸ್ಯಾರೀಸ್ ಅಷ್ಟು ಉಡ್ಲಿಕ್ಕೆ ಹೋಗಲ್ಲ. ಅಂದರೆ ಲೈಕ್ ಫಂಕ್ಷನ್ ಬಂದಾಗ ಅಲ್ವ, ನಾನು ವೆಡ್ಡಿಂಗಲ್ಲಿ ತೊಗೊಂಡಿದ್ದೆ ಅಷ್ಟೇ. ಅದಾದಮೇಲೆ ಸ್ವಲ್ಪ ಅಂತ ಒಂದೊಂದು ಅದೇ ಕಲೆಕ್ಟ್ ಆಗಿದೆ. ಬಿಟ್ಟರೆ ನಾನೇ ಹೋಗಿ ಸ್ಯಾರಿನ ತೊಗೊಬೇಕು ಅಂತ ಏನು ಹೋಗಿ ತೊಗೊಳ್ಳಲ್ಲ. ಬಿಕಾಸ್ ನಮಗೇನು ಅಷ್ಟು ಫಂಕ್ಷನ್ಸಿಗೆ ನಾವು ಹೋಗಲ್ಲ ಬೆಂಗಳೂರಲ್ಲಿರೋದ್ರಿಂದ, ಇಲ್ಲಿ ಊರಲ್ಲಿರೋರೆಲ್ಲ ಹೋಗ್ತಾರಲ್ಲ, ಹಾಗಾಗಿ ಸ್ವಲ್ಪ ನನಗೆ ಸ್ಯಾರಿ ಕ್ರೇಜ್ ಕಡಿಮೆ. ಆ್ಯಂಡ್ ಇಲ್ಲೇ ಅಮ್ಮಂದು ಅತ್ತೆದು ಒತ್ತಿಗೆದು ಎಲ್ಲರದ್ದು ನಾನು ಬೇಕಂತ ಹೇಳಿದರೆ ಆವಾಗ ಉಟ್ಕೊಳ್ತೀನಿ ಅಷ್ಟೇ.
ಸೊ ಹಾಗಾಗಿ ನಾನು ಇದೊಂದು ನನ್ನ ಸೀಮಂತ ಸ್ಯಾರಿನ ಹೇಳೋಣ. ತುಂಬ ಕೇಳ್ತಿದ್ರಲ್ಲ ಎಲ್ಲರೂ, ಲೈಕ್ ನನಗೆ ಆಫ್ಲೈನಲ್ಲಿ ಕೂಡ ಕೇಳ್ತಿದ್ರಿ ಯಾರ್ಯಾರು ಎಲ್ಲಿ ತೊಗೊಂಡಿದ್ದು ಏನು ಕಲರ್ ಎಲ್ಲ, ಆ್ಯಂಡ್ ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತ ಒಂದು ಈಗ ಲಾಸ್ಟ್ ನಾನು ವೆಡ್ಡಿಂಗ್ದು ಹಾಕಿದಾಗ ಕೇಳಿದ್ರಿ. ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ನಿಮಗೆ ಇದು ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮಗೂ ಇನ್ನು ಮುಂದೆ ಯಾವುದೇ ತರಹದ ನನ್ನ ಸ್ಯಾರೀಸ್ ಕಲೆಕ್ಷನ್ಸ್ ಬೇಕು ಅಂತ ಹೇಳಿದರೆ ನಾನು ನನ್ನ ಮುಹೂರ್ತಮ್ ಸ್ಯಾರಿನ ರೀಸೆಂಟಾಗಿ ಅಪ್ಲೋಡ್ ಮಾಡ್ತೀನಿ. ಈಗ ನನ್ನ ಸೀಮಂತ ಸ್ಯಾರಿ ರೀಸೆಂಟಾಗಿ ಆಗಿದ್ದರಿಂದ ಸೊ ನನ್ನ ಸೀಮಂತದೇ ಬೇಗ ನಾನು ಫಸ್ಟ್ ಒಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ಯಾರಿ ಅಂತ ಹೇಳಿ. ಸೊ ನನ್ನ ಮುಹೂರ್ತಮ್ ಸ್ಯಾರಿ, ನನ್ನ ತಂಗಿ ಮುಹೂರ್ತಮಿಗೆ ನಾನು ಯಾವ ಸ್ಯಾರಿ ಹಾಕಿದ್ದೆ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಆಲ್.